ಎ.ಟಿ.ಎಂ ಕಾರ್ಡ್ ಇದ್ದವರಿಗೆ ಜೈಲು ಫಿಕ್ಸ್. ಆರ್.ಬಿ.ಐ ಹೊಸ ಆದೇಶ. ಏನಂತ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೆ ಮೊದಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋಣ ಪೂರ್ತಿಯಾಗಿ ನೋಡಿ. ಒಂದು ಮುಖ್ಯವಾದ ಅಪ್ಡೇಟ್ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸುದ್ದಿ ಒಂದು ಇದೆ ಮತ್ತು ವ್ಯಕ್ತಿಯ ಎ.ಟಿ.ಎಂ ಕಾರ್ಡ್ ಬಳಕೆ ಮಾಡುವ ಬಗ್ಗೆ ಸರ್ಕಾರ ಇದೀಗ ಹೊಸ ಆದೇಶವನ್ನು ಒಂದನ್ನು ಹೊರಡಿಸಿದೆ. ಹಾಗಿದ್ದರೆ ಏನು ಅಂತ ತಿಳಿಯಲು ಈ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಪ್ಪ ಅಂದರೆ, ಕುಟುಂಬದ ಸದಸ್ಯರು ಇದ್ದಕ್ಕಿದ್ದಂತೆ ಮೃತಪಟ್ಟರೆ ಈ ಸಂದರ್ಭದಲ್ಲಿ ಅನೇಕರಿಗೆ ಮೃತ ವ್ಯಕ್ತಿಯ ಎ.ಟಿ.ಎಂ ಕಾರ್ಡ್ ಬಳಸಿ ಹಣವನ್ನು ಹಿಂಪಡೆಯಬಹುದಾ ಎನ್ನುವ ಗೊಂದಲ ಇರ್ತದೆ. ಆದರೆ ಈ ರೀತಿ ಮಾಡುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ ಮತ್ತು ಅಪರಾಧ ಅಂತ ಹೇಳಿ ಸರ್ಕಾರ ಆದೇಶವನ್ನು ನೀಡಿದೆ ಸ್ನೇಹಿತರೆ. ನಿಯಮಗಳ ಅನುಸರಿಸದೆ ಮೃತರ ಖಾತೆಯಿಂದ ಹಣವನ್ನು ಹಿಂಪಡೆದರೆ ಅದು ತೀವ್ರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಆ ಕೃತ್ಯಕ್ಕೆ ಭಾರಿ ದಂಡದ ಜೈಲು ಮತ್ತು ಶಿಕ್ಷೆ ವಿಧಿಸುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಏನಪ್ಪ ಅಂದರೆ, ಈ ಬಗ್ಗೆ ಕುಟುಂಬ ಸದಸ್ಯರಿಗೂ ಕೂಡ ನಿರ್ಬಂಧ ಇದೆ. ಯಾಕಂತ ಹೇಳಿದರೆ, ನೀವು ಮೃತ ವ್ಯಕ್ತಿಯ ನಿಕಟ ಕುಟುಂಬದ ಸದಸ್ಯರಾಗಿದ್ದರೂ ಕೂಡ ಅವರ ಬ್ಯಾಂಕ್ ಖಾತೆ ನಾಮನಿರ್ದೇಶಕವಾಗಿದ್ದರೂ ಕೂಡ ಮೃತರ ಖಾತೆಯಿಂದ ಹಣವನ್ನು ಹಿಂಪಡೆಯಲು ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವುದು ಅತ್ಯಗತ್ಯ ಆಗಿದೆ ಸ್ನೇಹಿತರೆ. ಯಾವುದೇ ವ್ಯಕ್ತಿ ಮೃತಪಟ್ಟರೆ ನಂತರ ಆ ವ್ಯಕ್ತಿಯ ಖಾತೆಯ ಹಣವು ಕಾನೂನುಬದ್ಧವಾಗಿ ಆತನ ಉತ್ತರಾಧಿಕಾರಿ ಅಥವಾ ನಾಮಿನಿಗೆ ವರ್ಗಾವಣೆಯಾಗಬೇಕು. ಈ ಪ್ರಕ್ರಿಯೆ ಮುಗಿಯುವ ಮುನ್ನವೇ ಎ.ಟಿ.ಎಂ ಬಳಸಿ ಹಣ ತೆಗೆಯುವುದು ನಂಬಿಕೆ ದ್ರೋಹ ಮತ್ತು ಕಾನೂನು ಉಲ್ಲಂಘನೆ ಕೂಡ ಆಗಿರುತ್ತದೆ ಸ್ನೇಹಿತರೆ. ಏನಪ್ಪ ಅಂದರೆ, ಈ ಬಗ್ಗೆ 5 ನಿಯಮಗಳು ಕೂಡ ಇದೆ. ಏನಪ್ಪ ಅಂತ ಹೇಳಿದರೆ ಸ್ನೇಹಿತರೆ ನೋಡಿ, ಮೃತ ವ್ಯಕ್ತಿಯ ಬ್ಯಾಂಕ್ ಖಾತೆಯಿಂದ ಹಣವನ್ನು ಕಾನೂನುಬದ್ಧವಾಗಿ ಪಡೆಯಲು ಕುಟುಂಬರು ಈ ನಿಯಮಗಳನ್ನು ಅನುಸರಿಸಲೇಬೇಕು. ಹೌದು ಸ್ನೇಹಿತರೆ. ಮೊದಲನೇದಾಗಿ, ಮೃತ ಗ್ರಾಹಕರ ಸಾವಿನ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗೆ ಮರಣ ಪ್ರಮಾಣ ಪತ್ರದೊಂದಿಗೆ ತಿಳಿಸಬೇಕು. ಎರಡನೇದಾಗಿ, ಖಾತೆಯಲ್ಲಿ ನಾಮಿನಿಯ ಹೆಸರು ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ನಾಮಿನಿಯಾಗಿದ್ದರೆ ಸೂಕ್ತ ಗುರುತಿನ ದಾಖಲೆಯೊಂದಿಗೆ ತಮ್ಮ ಸ್ಥಾನವನ್ನು ಸಾಬೀತುಪಡಿಸಬೇಕು. ಅದೇ ರೀತಿ ಮೃತರ ಮರಣ ಪ್ರಮಾಣ ಪತ್ರ, ಪಾಸ್ಬುಕ್, ಚೆಕ್ಬುಕ್ ಹಾಗೂ ನಾಮಿನಿ ಪತ್ರ ಇತ್ಯಾದಿಗಳಲ್ಲಿ ಸಲ್ಲಿಸಬೇಕಾಗುತ್ತದೆ. ಇದನ್ನು ಬ್ಯಾಂಕ್ ಅಧಿಕಾರಿಗಳು ಸಲ್ಲಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಮೃತ ವ್ಯಕ್ತಿಗೆ ಸೇರಿದ ಆಸ್ತಿಗಳನ್ನು ಕಾನೂನುಬದ್ಧವಾಗಿ ನಾಮಿನಿ ಅಥವಾ ಉತ್ತರಾಧಿಕಾರಿ ವರ್ಗಾವಣೆ ಮಾಡಲಾಗುತ್ತದೆ ಸ್ನೇಹಿತರೆ. ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅಷ್ಟೇ ಮೃತರ ಖಾತೆಯ ಹಣವನ್ನು ಹಿಂಪಡೆಯಲಿಕ್ಕೆ ಅವಕಾಶ ಇರುತ್ತದೆ ಸ್ನೇಹಿತರೆ. ಈ ಮಾಹಿತಿಯಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮತ್ತು ಏನೇ ಡೌಟ್ ಇದ್ದರೂ ನಮಗೆ ತಿಳಿಸೋ ಪ್ರಯತ್ನ ಮಾಡಿ. ಆ್ಯಂಡ್ ಎ.ಟಿ.ಎಂ ಕಾರ್ಡ್ ಹೊಂದಿರುವ ಯಾರು ನಿಮ್ಮ ಫ್ಯಾಮಿಲಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಅವರಿಗೆ ಕೂಡ ಈ ವಿಷಯನ ತಿಳಿಸಿ ಸ್ನೇಹಿತರೆ. ಮತ್ತು ಹೊಸ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹೊಸ ಅಪ್ಡೇಟ್ ಬಂದರೆ ನಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್.